ಕೃಷಿ ಭೂಮಿಯನ್ನ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಪ್ರಸ್ತಾವನೆಯನ್ನ ಕೈಬಿಡಬೇಕು ಮತ್ತು ರೈತರ ಜಮೀನುಗಳನ್ನು ಉಳಿಸಿಕೊಡಬೇಕೆಂದು ಒತ್ತಾಯಿಸಿ ಸ್ಥಳೀಯ ರೈತರು ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಲಿಖಿತ ಮನವಿ ಸಲ್ಲಿಸಿದರು. ನಾವು 60-70 ವರ್ಷದಿಂದ ನಾವು ಕೂಲಿ ಕೆಲಸ ಮಾಡಿಕೊಂಡು ಜಮೀನುಗಳು ಮಾಡಿಕೊಂಡು ನಾವು ಇದ್ದೀವಿ. ಇವತ್ತು ಅದು ಕಿತ್ಕೋಬೇಕಂತೇಳಿ ಟೌನ್ಶಿಪ್ ಮಾಡಬೇಕಂತೇಳಿ MLA ಅವರು ಬಂದಿದ್ದಾರೆ. ಅದನ್ನೇನ ಮಾಡಿ ನಮ್ಮ ಜಮೀನಿಗೆ ನಾವು ಕುಳಿಸ್ಬೇಕು, ನಮ್ಮ ಬಡವ್ರನ್ನ ಉದ್ಧಾರ ಮಾಡಬೇಕು. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ವಿವಿಧ ಗ್ರಾಮಗಳ ಸುಮಾರು 700 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಪ್ರಸ್ತಾವನೆಯನ್ನ ಕೈಬಿಡಬೇಕು ಮತ್ತು ರೈತರ ಜಮೀನುಗಳನ್ನು ಉಳಿಸಿಕೊಡಬೇಕು ಎಂದು ಒತ್ತಾಯಿಸಿ ಸ್ಥಳೀಯ ರೈತರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಲಿಖಿತ ಮನವಿ ಸಲ್ಲಿಸಿದ್ದಾರೆ. ಅಂಬಾಜಿದುರ್ಗ ಹೋಬಳಿಯ ನಾಯನಹಳ್ಳಿ, ಚೊಕ್ಕಹಳ್ಳಿ, ಗೋನಿಗಡ್ಡೆ, ದನಮಿಟ್ಟೇನಹಳ್ಳಿ, ಮುಂತಕದಿರೇನಹಳ್ಳಿ, ಸಿಂಗಸಂದ್ರ ಮತ್ತು ಕೊತ್ತೂರು ಗ್ರಾಮಗಳ ಗ್ರಾಮಸ್ಥರು ಹಾಗೂ ರೈತರು ಒಟ್ಟಾಗಿ ಈ ಮನವಿಯನ್ನ ನೀಡಿದ್ದಾರೆ. ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡರೆ ರೈತರ ಬದುಕು ಬೀದಿಗೆ ಬೀಳಲಿದ್ದು ಮಕ್ಕಳಿಗೆ ಜೀವನ ನಡೆಸಲು ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಂತಾಗುತ್ತದೆ. ಇದರಿಂದ ರೈತ ಕುಟುಂಬಗಳಿಗೆ ಭಾರಿ ಅನ್ಯಾಯವಾಗುತ್ತದೆ ಎಂದು ಮನವಿಯಲ್ಲಿ ಅಳಲು ತೋಡಿಕೊಳ್ಳಲಾಗಿದೆ. ಗ್ರಾಮ ಚೊಕ್ಕಹಳ್ಳಿ, ನಾಯನಹಳ್ಳಿ, ದನಮೆಟ್ಟೇನಹಳ್ಳಿ, ಮುಂತಕದಿರೇನಹಳ್ಳಿ, ಗೋವಿನಗಡ್ಡೆ, ಊರು ನಾವು 60-70 ವರ್ಷದಿಂದ ನಾವು ಕೂಲಿ ಕೆಲಸ ಮಾಡಿಕೊಂಡು ಜಮೀನುಗಳು ಮಾಡಿಕೊಂಡು ನಾವು ಇದ್ದೀವಿ. ಇವತ್ತು ಅದು ಕಿತ್ಕೋಬೇಕಂತೇಳಿ ಟೌನ್ಶಿಪ್ ಮಾಡಬೇಕಂತೇಳಿ MLA ಅವರು ಬಂದಿದ್ದಾರೆ. ಅದನ್ನೇನ ಮಾಡಿ ನಮ್ಮ ಜಮೀನಿಗೆ ನಾವು ಕುಳಿಸ್ಬೇಕು, ನಮ್ಮ ಬಡವ್ರನ್ನ ಉದ್ಧಾರ ಮಾಡಬೇಕು. ಪಾನ್ತೋಪುಗಳಿವೆ, ಎಲ್ಲ ಭೂಮಿ ಎಲ್ಲ ಉಳುಮೆ ಮಾಡ್ಕೊಂಡು ತಿಂತಾ ಇದ್ದಾರೆ. ವ್ಯವಸಾಯ ಮಾಡೋದೇ ಸರ್ ಒಂದು 2,000 ಜನಕ್ಕೆ ತೊಂದರೆ ಆಗ್ತದೆ. ಎಲ್ಲ 10 ಎಕರೆ, 10 ಕುಂಟೆ, 20 ಕುಂಟೆ, 1 ಎಕರೆ ಹಿಂಗೆ ಇಟ್ಕೊಂಡಿದ್ದಾರೆ, 2 ಎಕರೆ ಹಿಂಗೆ ಇಟ್ಕೊಂಡಿದ್ದಾರೆ ಅಷ್ಟೇ. ಅದ್ರ ಮೇಲೆ ಏನೂ ಇಲ್ಲ. ಅದು ಹೋಗಿಬಿಟ್ರೆ ಏನು ನಾವು ಬದುಕೋಕ್ಕೆ ಸಾಧ್ಯವಿಲ್ಲ. ಅದು ಜಮೀನು ತಗೊಂಡ್ಬಿಟ್ರೆ ನಾವು ಬೇರೆ ಏನೂ ಇಲ್ಲ. ಅದು ಬಿಟ್ಟರೆ ಜಮೀನು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. 6 ವರ್ಷಕ್ಕೆ ನಾವು ಏನೂ ಇಲ್ಲ ಅದು ಬಿಟ್ಟರೆ. ಇವತ್ತು ಯಾರು ಭೇಟಿ ಆಗಿದ್ದೀರಿ? ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ವಿ. ಏನು ಹೇಳಿದ್ರು ಅವರು ಈ ಸಲ ಬರ್ತೀವಿ, ನೀವು ಇದು ಮಾಡ್ಕೊಂಡ್ಬಿಟ್ರೆ ಅಲ್ಲ, ಒಂದು ದಿನ ಬರ್ತೀವಿ, ಆರ್ ಅಶೋಕ್ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಗೋಪಿಯವರು ಆರ್ ಅಶೋಕ್ ಎಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಇದರ ಬಗ್ಗೆ ಸರ್ಕಾರದ ಗಮನ ಸೆಳೆದು ಸದನದಲ್ಲಿ ಧ್ವನಿ ಎತ್ತಿ ರೈತರಿಗೆ ನ್ಯಾಯ ಸಿಗುವಂತೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮರೆಡ್ಡಿ, ಶ್ರೀನಿವಾಸ್, ಮುನಿರಾಜು, ಅಂಬರೀಶ್, ವೆಂಕಟೇಶ್, ಆಂಜನಪ್ಪ, ಸೀನಪ್ಪ, ಪ್ರದೀಪ್ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.